ಫೆಬ್ರವರಿ 13 ಪ್ರೊಫೆಸರ್ ನಂಜುಂಡಸ್ವಾಮಿಯವರ 90ನೇ ಜನ್ಮ ದಿನಾಚರಣೆ. ವಿಶ್ವ ಮಟ್ಟದಲ್ಲಿ ಜ್ಞಾನ ಭಂಡಾರದಂತಿದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತರಿಗೆ ಆತ್ಮಗೌರವ ಮತ್ತು ಸ್ವಾಭಿಮಾನದ ಒಂದು ಪಾಠವನ್ನು ಹೇಳಿಕೊಟ್ಟಂತಹ ರೈತರ ಮೇಷ್ಟ್ರು ಅಂತೇಳಿ ಪ್ರಖ್ಯಾತವಾಗಿದ್ದಂತಹ 80ರ ದಶಕದಲ್ಲಿ ನರಗುಂದ ಮತ್ತು ನವಿಲಗುಂದದಲ್ಲಿ ನಡೆದಂತಹ ಅಂದಿನ ಗುಂಡೂರಾವ್ ಸರ್ಕಾರದ ವಿರುದ್ಧ ಸೆಟೆದು ನಿಂತು ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸಿಕೊಟ್ಟಂತಹ ಮತ್ತು ಸರ್ಕಾರದ ಮಟ್ಟದಲ್ಲಿ ರೈತರಿಗೆ ಆಗುವ ಅನ್ಯಾಯಗಳ ವಿರುದ್ಧ ತನ್ನ ಚಾಣಾಕ್ಷತನದಿಂದ ಮತ್ತು ಯಾವುದೇ ರೀತಿಯ ಸರ್ಕಾರಗಳಿಗೆ ಮಣಿಯದೆ ರೈತರ ಪರ ನಿಂತು ಹಸಿರು ಸೇನಾನಿ, ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಪ್ರೊಫೆಸರ್ ನಂಜುಂಡಸ್ವಾಮಿಯವರು 90ನೇ ಜನ್ಮ ದಿನಾಚರಣೆ ನಾವು ಇವತ್ತು ಪ್ರಗತಿಪರ ರೈತರ ಒಂದು ತೋಟದಲ್ಲಿ ಕೂಲಿ ಕಾರ್ಮಿಕರೊಂದಿಗೆ ಇವತ್ತು ಸಾಂಕೇತಿಕವಾಗಿ ಅವರ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಹದಗೆಟ್ಟಿರುವಂತಹ ಕೃಷಿ ಕ್ಷೇತ್ರದಲ್ಲಿ ಆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ತತ್ವ ಸಿದ್ಧಾಂತ ಅಳವಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಯಾಕಂದರೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಹಾವಳಿಗೆ ಕೃಷಿ ಕ್ಷೇತ್ರ ಸಿಲುಕಿ ಇಡೀ ಒಂದು ಕೃಷಿ ಕ್ಷೇತ್ರವೇ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಆ ಬಹುರಾಷ್ಟ್ರೀಯ ಕಂಪನಿಗಳು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಕೃಷಿ ಕ್ಷೇತ್ರದ ಕೃಷಿ ಭೂಮಿಯನ್ನೇ ಫಲವತ್ತತೆಯನ್ನು ಕಳೆದುಕೊಳ್ಳುವಂಥ ರಾಸಾಯನಿಕ ವಸ್ತುಗಳನ್ನು, ಕ್ರಿಮಿನಾಶಕಗಳನ್ನು ಉಪಯೋಗಿಸಿ ಆ ಒಂದು ಕೃಷಿ ಭೂಮಿ ಯಾವುದೇ ರೀತಿಯ ಕೃಷಿ ಕ್ಷೇತ್ರಕ್ಕೆ ಆಗದಂತೆ ಅದನ್ನು ಸಂಪೂರ್ಣವಾಗಿ ಬರಡು ಮಾಡಿ ಅದನ್ನು ಇವತ್ತು ಕೈಗಾರಿಕೆ, ರಸ್ತೆ ಅಭಿವೃದ್ಧಿನಲ್ಲಿ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡು ಕೃಷಿಯನ್ನೇ ನಂಬಿರುವಂತಹ ರೈತರನ್ನು ಬೀದಿಗೆ ತಳ್ತಾ ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹರಿದು ಹಂಚು ಹೋಗಿರುವ ರೈತ ಸಂಘಟನೆಗಳಿಂದ ಇವತ್ತು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದು ಕಡೆ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿ, ಮತ್ತೊಂದು ಕಡೆ ಈ ನಮ್ಮ ರಾಜಕಾರಣಿಗಳ ಒಂದು ಬೇಜವಾಬ್ದಾರಿಯಿಂದ ಇಡೀ ಕೃಷಿ ಕ್ಷೇತ್ರವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಇನ್ನು ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷರಿದ್ದಾರೆ. ರೈತರ ಪರ ಯಾವುದೇ ರೀತಿಯ ಸ್ಪಂದನೆ ಆಗ್ತಾ ಇಲ್ಲ. ನಾನು ರಾಜ್ಯಾಧ್ಯಕ್ಷ, ನೀನು ರಾಜ್ಯಾಧ್ಯಕ್ಷ ಅಂತಾರೆ. ಯಾವ ಸರ್ಕಾರ ಬರ್ತದೋ ಆ ಸರ್ಕಾರಗಳ ಗುಲಾಮರಾಗಿ ಕೆಲಸ ಮಾಡುವಂತಹ ಇವತ್ತಿನ ಏನು ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷರು ಬಿಟ್ಟು ರೈತರ ಪರವಾಗಿ ಕೆಲಸ ಮಾಡುವಂತಹ ಈ ನಿಟ್ಟಿನಲ್ಲಿ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಪ್ರತಿಜ್ಞೆ ಮಾಡಬೇಕಾದ ಪರಿಸ್ಥಿತಿ ಇವತ್ತು ನಮ್ಮ ರೈತ ಕುಲಕ್ಕೆ ಬಂದಿದೆ. ಅದರಂತೆ ನಾವು ಕಟ್ಟಕಡೆಯದಾಗಿ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೃಷಿ ಭೂಮಿಯನ್ನು ಬಲವಂತದಿಂದ ಭೂಸ್ವಾಧೀನ ಮಾಡಿಕೊಳ್ಳುವಂತಹ ಬರುವಂತಹ KDP ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅವರನ್ನು ಹೆಗಲಕ್ಕೆ ಅವರ ಗಲ್ಲಾಪಟ್ಟಿಯನ್ನು ಇಳಿದು ನಮ್ಮ ಕೃಷಿ ಭೂಮಿ ಮಾರಾಟಕ್ಕಿಲ್ಲ, ನಮ್ಮ ಕೃಷಿ ಭೂಮಿಯನ್ನಾದರೂ ನೀವು ತಂಟೆಗೆ ಬಂದರೆ ಆಗುವ ಅನಾಹುತಗಳಿಗೆ ನೀವೇ ಕಾರಣ ಎಂಬ ಎಚ್ಚರಿಕೆಯ ಚಳುವಳಿಯನ್ನು ಮಾಡಬೇಕಾದ ಪರಿಸ್ಥಿತಿ ಇದೆ. ಅದರಂತೆ ಇವತ್ತು ನಕಲಿ ಬಿತ್ತನೆ ಬೀಜ ಇರ್ಬೋದು, ಕೀಟನಾಶಕ ಇರ್ಬೋದು, ಹದಗೆಟ್ಟಿರುವಂತಹ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಸರಿಪಡಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ರೈತ ಪರವಾಗಿ, ರೈತರ ಉಳಿವಿಗಾಗಿ, ಕೂಲಿ ಕಾರ್ಮಿಕರ ಉಳಿಗಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆಯಂದು ನಾವು ಕೋಲಾರ ಜಿಲ್ಲಾ ರೈತ ಸಂಘದಿಂದ ಪ್ರತಿಜ್ಞೆ ಮಾಡ್ತಾ ಇದ್ದೀವಿ. ನಮ್ಮ ಕೃಷಿ ಭೂಮಿ ಮಾರಾಟಕ್ಕಿಲ್ಲ, ಜೊತೆಗೆ ನಮ್ಮ ರೈತ ಕೂಲಿ ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವಂತಹ ಸರ್ಕಾರಗಳ ವಿರುದ್ಧ ಸೆಟೆದು ನಿಲ್ಲುವಂತಹ 80ರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹೇಳಿಕೊಟ್ಟಿರುವಂತಹ ಹೋರಾಟದ ಹಾದಿಯಲ್ಲಿ ನಡೆಯುವ ಮುಖಾಂತರ ನೊಂದ ರೈತರಿಗೆ ನ್ಯಾಯ ಕೊಡಿಸುವಂತಹ ಸಂಪೂರ್ಣವಾಗಿ ರೈತರಿಗೆ ನ್ಯಾಯ ಕೊಡಿಸುವಂತಹ ಹೋರಾಟಕ್ಕೆ ಮುಂದಾಗ್ತೇವೆ ಅಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ 90ನೇ ಜನ್ಮ ದಿನಾಚರಣೆಯಂದು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ.